ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ವಿಚಾರವನ್ನು ಹೇಳ್ತಿದ್ದೀನಿ ಅಂದರೆ, ರಾಯರ ಅಷ್ಟೋತ್ತರ ಶತನಾಮಾವಳಿಯ ಬಗ್ಗೆ. ಅಂದರೆ ರಾಯರ 108 ಹೆಸರುಗಳು. ಇದನ್ನು ನಾವು ಯಾವಾಗ ಪಠಿಸಬೇಕು, ಯಾವ ದಿನಗಳಲ್ಲಿ ಹೇಳ್ಕೋಬೇಕು, ಏನಕ್ಕೋಸ್ಕರ ಹೇಳಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಗುರುವಾರ ಅಥವಾ ವಿಶೇಷ ದಿನಗಳಲ್ಲಿ ನೀವು ಈ ಒಂದು ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳ್ಕೊಬಹುದು. ದಿನಾಗಲೂ ಬೇಕಾದರೂ ಹೇಳ್ಬೋದು. ದಿನ ನಮಗೆ ಸಮಯ ಇದೆ, ನಾವು ಹೇಳ್ತೀವಿ ಅನ್ನೋರು ಈ ಒಂದು ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳ್ಬೋದು. ಈ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಅಷ್ಟು ಏನು ನಾವೆಲ್ಲ ಕೇಳ್ಕೊಳ್ತೀವೋ ಅಷ್ಟು ಕೂಡ ರಾಯರ ಜೊತೆಯಲ್ಲಿ ನಾವು ಹೇಳ್ಕೊಬಹುದು. ಅಂದರೆ ವಿದ್ಯೆ, ಬುದ್ಧಿ, ಸಕಲವನ್ನು ಕೊಡಿ ತಂದೆ ಅಂತ ಹೇಳಿ ಈ ಒಂದು ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಹೇಳ್ಕೊಬೋದು. ಯಾವ ರೀತಿ ಮಾಡಬೇಕು ಅಂದರೆ, ಮೊದಲು ಗುರುವಾರ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಪೂಜೆಯನ್ನು ಮುಗಿಸ್ಕೊಂಡು ನೀವು ಒಂದು ಅರ್ಚನೆಯ ಮುಖಾಂತರ ಮಾಡ್ಬೋದು. ಅಥವಾ ನೀವೇನು ಮಾಡಬೇಕು ಅಂದರೆ, ಪೂಜೆಯ ಸಮಯದಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ನಾನು ಅಷ್ಟೋತ್ತರ ಶತನಾಮಾವಳಿಯನ್ನು ಇವತ್ತಿನ ನಿಮ್ಮ ಪೂಜೆಯಲ್ಲಿ ಮಾಡ್ತಿದ್ದೀನಿ. ನನಗೆ ಇಂತಹದ್ದು ಆರೋಗ್ಯ ಇರ್ಬೋದು, ಅಥವಾ ವಿದ್ಯೆ ಇರ್ಬೋದು, ಅಥವಾ ನಿಮ್ಮದೇನೋ ಒಂದು ಕೆಲಸದ ಬಗ್ಗೆ ಇರ್ಬೋದು, ಒಂದು ಸಂಕಲ್ಪವನ್ನು ಮಾಡಿಕೊಂಡು ರಾಯರ ಅಷ್ಟೋತ್ತರ ಶತನಾಮಾವಳಿಯನ್ನು ಮಾಡಿ. ಅದು ಯಾವ ರೀತಿ ನಿಮಗೆ 108 ಹೆಸರುಗಳನ್ನು ಅಂದರೆ 108 ಅಷ್ಟೋತ್ತರವನ್ನು ಹೇಳ್ಕೊಳ್ಬೇಕು ಅಂದರೆ ಕಷ್ಟ ಆಗುತ್ತೆ ಅಂದರೆ, ಯಾವುದಾದ್ರೂ ಹೂಗಳನ್ನು ಇಟ್ಕೊಳ್ಳಿ. 108 ಹೂಗಳು ಅಥವಾ 108 ತುಳಸಿ ದಳ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. 108 ತುಳಸಿ ದಳನೋ ಅಥವಾ ಹೂಗಳನ್ನು ಇಟ್ಕೊಂಡು ಒಂದೊಂದೇ ತುಳಸಿ ದಳ ಅಥವಾ ಹೂವನ್ನು ಯಾವುದಾದ್ರೂ ಸರಿ, ಯಾವುದಾದ್ರೂ ಒಂದನ್ನು ತಗೊಳ್ಳಿ. ಒಂದೊಂದೇ ಹೂವನ್ನಾಗಲಿ ಅಥವಾ ತುಳಸಿ ದಳನಾಗಲಿ ಒಂದೊಂದನ್ನು ಇಟ್ಕೊಂಡು ಒಂದೊಂದೇ ಅಷ್ಟೋತ್ತರ ಶತನಾಮಾವಳಿ ಅಂದರೆ ಒಂದೊಂದೇ ಹೆಸರುಗಳನ್ನು ಹೇಳ್ಕೊಂಡು ರಾಯರ ಪಾದಕ್ಕೆ ಅರ್ಪಿಸಿ. ನಿಮ್ಮ ಸಂಕಲ್ಪ ಖಂಡಿತವಾಗೂ ಈಡೇರಿಸ್ತಾರೆ ರಾಯರು. ಆದರೆ ಇದನ್ನು ಮಾಡುವಾಗ ಶ್ರದ್ಧೆ, ಭಕ್ತಿ, ನಂಬಿಕೆ ತುಂಬಾ ಮುಖ್ಯ ಸ್ನೇಹಿತರೆ. ನಾನು ಮುಂದೆ ರಾಯರ ಅಷ್ಟೋತ್ತರ ಶತನಾಮಾವಳಿನ ಹೇಳ್ಕೊಂಡು ಹೋಗ್ತೀನಿ. ನೀವು ಅನುಕೂಲ ಇದ್ದವರು ಬರ್ಕೊಂಬಿಡಿ. ಯಾಕೆಂದರೆ 108 ಹೆಸರುಗಳನ್ನು ನೆನಪಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಬರೆದಿಟ್ಕೊಂಡ್ರೆ ನೀವು ಹೇಳೋವಾಗ ಅದನ್ನು ನೋಡಿಕೊಂಡು ಹೇಳ್ಕೊಬಹುದು. ನಾನು ಮುಂದೆ ಹೇಳ್ಕೊಂಡು ಹೋಗ್ತೀನಿ. ನೀವು ಅದನ್ನು ಬೇಕಿದ್ರೆ ಬರೆದಿಟ್ಕೊಳ್ಳಿ ಸ್ನೇಹಿತರೆ. ಮೊದಲನೆಯದು ಓಂ ಶ್ರೀ ರಾಘವೇಂದ್ರಾಯ ನಮಃ. 2 ಓಂ ಮಹಾಗುರುವೇ ನಮಃ. 3 ಓಂ ಭಕ್ತವತ್ಸಲಾಯ ನಮಃ. 4 ಓಂ ದಯಾಸಾಗರಾಯ ನಮಃ. 5 ಓಂ ಕರುಣಾನಿಧಿಯೇ ನಮಃ. 6 ಓಂ ಧರ್ಮಪ್ರಚಾರಕಾಯ ನಮಃ. 7 ಓಂ ಸತ್ಯಧರ್ಮರತಾಯ ನಮಃ. 8 ಓಂ ವೈಷ್ಣವೇಂದ್ರಾಯ ನಮಃ. 9 ಓಂ ವೇದಾಂಗ ಪಾರಾಗಾಯ ನಮಃ. 10 ಓಂ ಸರ್ವಶಾಸ್ತ್ರ ವಿಶಾರದಾಯ ನಮಃ. 11 ಓಂ ಭಯಾರಾಯ ನಮಃ. 12 ಓಂ ಪಾಪನಾಶಕಾಯ ನಮಃ. 13 ಓಂ ಸರ್ವಾಭಿಷ್ಟಪ್ರದಾಯ ನಮಃ. 14 ಓಂ ಗುರುರಾಜಾಯ ನಮಃ. 15 ಓಂ ಯತಿರಾಜಾಯ ನಮಃ. 16 ಓಂ ತಪಸ್ವಿನೇ ನಮಃ. 17 ಓಂ ಜ್ಞಾನಪ್ರದಾಯ ನಮಃ. 18 ಓಂ ವಿದ್ಯಾಪ್ರದಾಯ ನಮಃ. 19 ಓಂ ಸಂತಾನಪ್ರದಾಯ ನಮಃ. 20 ಓಂ ಐಶ್ವರ್ಯಪ್ರದಾಯ ನಮಃ. 21 ಓಂ ಕಷ್ಟನಿವಾರಕಾಯ ನಮಃ. 22 ಓಂ ರೋಗ ನಿವಾರಕಾಯ ನಮಃ. 23 ಓಂ ದಾರಿದ್ರ್ಯನಾಶಕಾಯ ನಮಃ. 24 ಓಂ ಮಂತ್ರಾಲಯ ನಿವಾಸಾಯ ನಮಃ. 25 ಓಂ ಭಕ್ತ ಪಾರಿಜಾತಾಯ ನಮಃ. 26 ಓಂ ಕಲ್ಪವೃಕ್ಷ ಸ್ವರೂಪಾಯ ನಮಃ. 27 ಓಂ ಕಾಮಧೇನುವೇ ನಮಃ. 28 ಓಂ ಸದ್ಗುರುವೇ ನಮಃ. 29 ಓಂ ಶ್ರೀಮಾತೆ ನಮಃ. 30 ಓಂ ಪ್ರಸನ್ನಾತ್ಮನೇ ನಮಃ. 31 ಓಂ ಶಾಂತ ಸ್ವಭಾವಾಯ ನಮಃ. 32 ಓಂ ಕ್ಷಮಾಸಾಗರಾಯ ನಮಃ. 33 ಓಂ ಅನುಗ್ರಹ ಪ್ರದಾಯ ನಮಃ. 34 ಓಂ ದುಃಖಹರಾಯ ನಮಃ. 35 ಓಂ ಸುಖಪ್ರದಾಯ ನಮಃ. 36 ಓಂ ಧೈರ್ಯಪ್ರದಾಯ ನಮಃ. 37 ಓಂ ಭಕ್ತರಕ್ಷಕಾಯ ನಮಃ. 38 ಓಂ ಸತ್ಯಸಂಕಲ್ಪಾಯ ನಮಃ. 39 ಓಂ ಸಿದ್ಧಿಪ್ರದಾಯ ನಮಃ. 40 ಓಂ ಯೋಗೀಂದ್ರಾಯ ನಮಃ. 41 ಓಂ ಮಹಾಯೋಗಿನೇ ನಮಃ. 42 ಓಂ ಬ್ರಹ್ಮಜ್ಞಾನಿನೇ ನಮಃ. 43 ಓಂ ಪರಮಹಂಸಾಯ ನಮಃ. 44 ಓಂ ತ್ರಿಕಾಲಜ್ಞಾನಾಯ ನಮಃ. 45 ಓಂ ಜಗದ್ಗುರುವೇ ನಮಃ. 46 ಓಂ ಶರಣಾಗತವತ್ಸಲಾಯ ನಮಃ. 47 ಓಂ ಧರ್ಮರಕ್ಷಕಾಯ ನಮಃ. 48 ಓಂ ಭಕ್ತಾಭಿಷ್ಟಪ್ರದಾಯ ನಮಃ. 49 ಓಂ ವೇದಾಂತ ಪ್ರಚಾರಕಾಯ ನಮಃ. 50 ಓಂ ಸದಾಚಾರ ಪ್ರಿಯಾಯ ನಮಃ. 51 ಓಂ ಶ್ರೀ ಹರಿಭಕ್ತಾಯ ನಮಃ. 52 ಓಂ ವಿಷ್ಣು ಪ್ರೀತಿಕಾರಾಯ ನಮಃ.
53 ಓಂ ಸತ್ಸಂಗ ಪ್ರಿಯಾಯ ನಮಃ. 54 ಓಂ ಸದ್ವಿದ್ಯಾಪ್ರದಾಯ ನಮಃ. 55 ಓಂ ಭಕ್ತ ಕಾಮಧೇನುವೇ ನಮಃ. 56 ಓಂ ಆಶೀರ್ವಾದ ಪ್ರದಾಯ ನಮಃ. 57 ಓಂ ಅಖಿಲಾಭಿಷ್ಟಪ್ರದಾಯ ನಮಃ. 58 ಓಂ ಮಂಗಳಪ್ರದಾಯ ನಮಃ. 59 ಓಂ ಶುಭಪ್ರದಾಯ ನಮಃ. 60 ಓಂ ಜಯಪ್ರದಾಯ ನಮಃ. 61 ಓಂ ವಿಜಯಪ್ರದಾಯ ನಮಃ. 62 ಓಂ ಭಕ್ತಹೃದಯವಾಸಾಯ ನಮಃ. 63 ಓಂ ಅಚ್ಯುತ ಪ್ರಿಯಾಯ ನಮಃ. 64 ಓಂ ಹರಿಸೇವ ಪಾರಾಯಣಾಯ ನಮಃ. 65 ಓಂ ಸದಾನಂದಾಯ ನಮಃ. 66 ಓಂ ನಿರ್ಮಲಾತ್ಮನೇ ನಮಃ. 67 ಓಂ ನಿರಹಂಕಾರಾಯ ನಮಃ. 68 ಓಂ ಸರ್ವಗುಣ ಸಂಪನ್ನಾಯ ನಮಃ. 69 ಓಂ ಭಕ್ತ ಸಂಕಟಹರಾಯ ನಮಃ. 70 ಓಂ ಅನಂತಗುಣಾಯ ನಮಃ. 71 ಓಂ ಸದಾಶಿವ ಪೂಜಕಾಯ ನಮಃ. 72 ಓಂ ವಿಷ್ಣು ಭಕ್ತಾಯ ನಮಃ. 73 ಓಂ ಲಕ್ಷ್ಮೀನಾರಾಯಣಾಯ ಪ್ರಿಯ ನಮಃ. 74 ಓಂ ಸರ್ವಮಂಗಳಕಾರಾಯ ನಮಃ. 75 ಓಂ ಪವಿತ್ರಾತ್ಮನೇ ನಮಃ. 76 ಓಂ ಶುದ್ಧ ಚಿತ್ತಾಯ ನಮಃ. 77 ಓಂ ಧೀರಾಯ ನಮಃ. 78 ಓಂ ಉದಾರ ಚಾರಿತ್ರಾಯ ನಮಃ. 79 ಓಂ ಸತ್ಯವ್ರತಾಯ ನಮಃ. 80 ಓಂ ದೀನಬಂಧವೇ ನಮಃ. 81 ಓಂ ಕೃಪಾನಿಧಿಯೇ ನಮಃ. 82 ಓಂ ಅಚಲ ಭಕ್ತಾಯ ನಮಃ. 83 ಓಂ ವೈರಾಗ್ಯ ಸಂಪನ್ನಾಯ ನಮಃ. 84 ಓಂ ಜ್ಞಾನ ವೈರಾಗ್ಯ ಪ್ರದಾಯ ನಮಃ. 85 ಓಂ ಸರ್ವಸಿದ್ಧಿಪ್ರದಾಯ ನಮಃ. 86 ಓಂ ಭಕ್ತ ಸೌಭಾಗ್ಯ ಪ್ರದಾಯ ನಮಃ. 87 ಓಂ ಧರ್ಮನಿಷ್ಠಾಯ ನಮಃ. 88 ಓಂ ಯೋಗ ಬಲ ಸಂಪನ್ನಾಯ ನಮಃ. 89 ಓಂ ಆತ್ಮಜ್ಞಾನ ಪ್ರದಾಯ ನಮಃ. 90 ಓಂ ಮೋಕ್ಷಪ್ರದಾಯ ನಮಃ. 91 ಓಂ ಪಾಪ ವಿಮೋಚಕಾಯ ನಮಃ. 92 ಓಂ ಭವಬಂಧ ವಿಮೋಚಕಾಯ ನಮಃ. 93 ಓಂ ಸರ್ವರೋಗ ನಿವಾರಕಾಯ ನಮಃ. 94 ಓಂ ಸಂತೋಷಪ್ರದಾಯ ನಮಃ. 95 ಓಂ ಶಾಂತಿದಾಯಕಾಯ ನಮಃ. 96 ಓಂ ಪುಣ್ಯಪ್ರದಾಯ ನಮಃ. 97 ಓಂ ಕೀರ್ತಿಪ್ರದಾಯ ನಮಃ. 98 ಓಂ ತೇಜಸ್ವಿನೇ ನಮಃ. 99 ಓಂ ಮಹಾತೇಜಸ್ಸೇ ನಮಃ. 100 ಓಂ ಸರ್ವಲೋಕ ಪೂಜಿತಾಯ ನಮಃ. 101 ಓಂ ಸತ್ಪಥಪ್ರದರ್ಶಕಾಯ ನಮಃ. 102 ಓಂ ಭಕ್ತ ಭಯಪ್ರದಾಯ ನಮಃ. 103 ಓಂ ದಿವ್ಯ ಶಕ್ತಿ ಸಂಪನ್ನಾಯ ನಮಃ. 104 ಓಂ ಆನಂದ ಸ್ವರೂಪಾಯ ನಮಃ. 105 ಓಂ ಭಕ್ತರಕ್ಷಕಾಯ ನಮಃ. 106 ಓಂ ಮಂಗಳಕರಾಯ ನಮಃ. 107 ಓಂ ಕೃಪಾಸಾಗರಾಯ ನಮಃ. 108 ಓಂ ಶ್ರೀ ರಾಘವೇಂದ್ರಾಯ ನಮಃ. ಈ ರೀತಿ ರಾಯರ ಅಷ್ಟೋತ್ತರ ಶತನಾಮಾವಳಿಗಳನ್ನು ಪ್ರತಿದಿನ ಅಥವಾ ಗುರುವಾರದಂದು 108 ಹೆಸರುಗಳನ್ನು ಭಕ್ತಿಯಿಂದ ಜಪಿಸಬೇಕಾಗುತ್ತೆ. ಹೂವಿನ ಅರ್ಚನೆ ಜೊತೆ ಜಪಿಸೋದ್ರಿಂದ ಹೆಚ್ಚಿನ ಶುಭ, ಮನಸ್ಸಿನ ಏಕಾಗ್ರತೆ ಅನ್ನೋದು ತುಂಬಾ ಮುಖ್ಯ. ಹಾಗೆ ನಾನು ಈಗ 108 ಶತನಾಮಾವಳಿಗಳನ್ನು ಹೇಳಿದ್ದೀನಿ. ಇದರಲ್ಲಿ ನನ್ನ ಒಂದು ಉಚ್ಚಾರಣೆಯಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಏಕೆಂದರೆ ನಾನು ಇದನ್ನು ನಿಮ್ಗೆ ಹೇಳೋದಕ್ಕೋಸ್ಕರನೇ ನಾನು ಇದನ್ನು 1, 2, 3 ಅಂತ ಹೇಳಿ ಹೇಳ್ಕೊಂಡು ಹೋಗಿದ್ದೀನಿ. ನಾನು ಈಗ ರಾಯರಿಗೆ ನಾನು ಈ ಅರ್ಚನೆ ಅಂದರೆ ಅಷ್ಟೋತ್ತರ ಶತನಾಮಾವಳಿಯನ್ನು ರಾಯರಿಗಾಗಿ ಈಗ ಹೇಳಿಲ್ಲ, ನಿಮಗೆ ತಿಳಿಸೋದಕ್ಕೋಸ್ಕರ ಹೇಳಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಈ ಒಂದು 108 ಶತನಾಮಾವಳಿಗಳನ್ನು ಹಾಕಿರ್ತೀನಿ. ಇಲ್ಲಾಂದರೆ ಬುಕ್ಸಲ್ಲಿ ಬರ್ಕೊಂಡಾದರೂ ಸರಿ, ನೀವು ಗುರುವಾರದಲ್ಲಿ ವಿಶೇಷವಾದಂತಹ ದಿನಗಳಲ್ಲಿ ಈ ಒಂದು ಅಷ್ಟೋತ್ತರ ಶತನಾಮಾವಳಿಗಳನ್ನು ನೀವು ಪೂಜೆಯ ಸಮಯದಲ್ಲಿ 108 ಬಾರಿ ಹೇಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನಿಮಗೆ ಇದನ್ನೆಲ್ಲ ದಿನ ಹೇಳೋಕ್ಕಾಗಲ್ಲ ಅಂದರೆ ಗುರುವಾರ ಮಾಡ್ಕೊಳ್ಳಿ, ವಿಶೇಷ ದಿನಗಳಲ್ಲಿ ಮಾಡ್ಕೊಳ್ಳಿ, ತಿಂಗಳಿಗೊಮ್ಮೆನಾದರೂ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ರಾಯರ ಅಷ್ಟೋತ್ತರ ಶತನಾಮಾವಳಿ ಹೇಳೋದ್ರಿಂದ, ಈ ಒಂದು ಅಷ್ಟೋತ್ತರ ಶತನಾಮಾವಳಿಯಲ್ಲೇ ನಮ್ಮ ಸಂಕಲ್ಪ ಮಾಡ್ಕೊಂಡು ಹೇಳೋದ್ರಿಂದ ತುಂಬಾ ಒಳ್ಳೆಯದು. ಈ ಒಂದು ಅಷ್ಟೋತ್ತರ ಶತನಾಮಾವಳಿಯಲ್ಲೇ ಎಲ್ಲ ರೀತಿಯ ನಮ್ಮ ಸಂಕಲ್ಪ ಅನ್ನೋದು ಇದೆ. ಏನು ವಿದ್ಯೆ ಇರ್ಬೋದು, ಬುದ್ಧಿ ಇರ್ಬೋದು, ಐಶ್ವರ್ಯ ಇರ್ಬೋದು, ನಮ್ಮ ಪಾಪ ಇರ್ಬೋದು, ಸರ್ವಾಭಿಷ್ಟ ಎಲ್ಲವನ್ನ ಕೊಡ್ತಾರೆ ರಾಯರು ಅನ್ನೋದಕ್ಕೆ ಈ ಶತನಾಮಾವಳಿಯನ್ನು ನಾವು ಪಠಿಸೋದ್ರಿಂದ ನಮ್ಮ ಸಂಕಲ್ಪ ಅನ್ನೋದು ಈಡೇರುತ್ತೆ ಸ್ನೇಹಿತರೆ.
ಎಲ್ರಿಗೂ ಕೂಡ ರಾಯರ ಒಂದು ಅಷ್ಟೋತ್ತರ ಶತನಾಮಾವಳಿ ಬಗ್ಗೆ ನಾನು ನೀಡಿರುವಂತಹ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ. ರಾಯರು ಎಲ್ರಿಗೂ ಅನುಗ್ರಹ ಮಾಡಲಿ.